ಮುರುಡೇಶ್ವರದಿಂದ 35 ಕಿಲೋಮೀಟರ್, ಹಾಗೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಈ ತರ ಸುಂದರವಾದ ಬೀಚ್ ಇದೆ ಅಂತ ನಿಮ್ಗೆ ಗೊತ್ತಿತ್ತಾ? ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ ನದಿ, ಮಧ್ಯದಲ್ಲಿ ಇರೋ ಐಲ್ಯಾಂಡ್ ಅಲ್ಲಿ ನಾವು ಸುಮಾರು ಬೆಟ್ಟ ಗುಡ್ಡಗಳಿಂದ ಹರಿದು ಬರೋ ನದಿಯ ನೀರು ಸಮುದ್ರಕ್ಕೆ ಸೇರೋದನ್ನ ನಾವು ಇಲ್ಲಿ ನೋಡಬಹುದು. ಇದು ನದಿ ಹಾಗೆ ಸಮುದ್ರದ ನೀರು ಸಂಗಮ ಆಗುವ ಸುಂದರವಾದ ಸ್ಥಳ. ಇದು ಸೋಮೇಶ್ವರ ಬೀಚ್, ಬಯಂದೂರು. ಸಮುದ್ರದ ಪಕ್ಕದಲ್ಲಿ ಸೋಮೇಶ್ವರ ದೇವಸ್ಥಾನ ಇರೋದ್ರಿಂದ ಇಲ್ಲಿಗೆ ಈ ಹೆಸರು ಬಂತು. ಈ ಬೀಚ್ ನೋಡೋಕೆ ಎಷ್ಟು ಸುಂದರವಾಗಿ ಇದೆಯೋ, ಇಲ್ಲಿಗೆ ಬರುವ ರಸ್ತೆ ಕೂಡ ಅಷ್ಟೇ ಸುಂದರವಾಗಿದೆ. ಈ ಬೀಚ್ ಬರೀ ಟೂರಿಸ್ಟ್ ಸ್ಪಾಟ್ ಅಷ್ಟೇ ಅಲ್ಲ, ಇಲ್ಲಿನ ಜನರ ಬದುಕಿನ ಭಾಗ ಕೂಡ ಆಗಿದೆ. ಇವರೆಲ್ಲ ಸಮುದ್ರದ ಮಕ್ಕಳು. ಇವರ ಜೀವನ ತುಂಬಾ ಡಿಫರೆಂಟ್. ಸುಡೋ ಬಿಸಿಲಲ್ಲಿ ತಮ್ಮ ಬದುಕಿನ ನಿಲುವಿಗಾಗಿ ಸಮುದ್ರದಲ್ಲಿ ಸಾಗಿ ಹೋಗೋ ಅವರ ಶ್ರಮದ ಬಗ್ಗೆ ನನಗೆ ಯೋಚನೆ ಬಂತು. ಇಲ್ಲಿ ಸಮುದ್ರದ ಆಳಕ್ಕೆ ಇಳಿದು ಮತ್ತೆ ಬರ್ತೀನಿ ಅನ್ನೋ ನಂಬಿಕೆ ಇರಬೇಕು. ಹಾಗೆ ಸಮುದ್ರ ಮತ್ತೆ ಸಮುದ್ರದಲ್ಲಿ ಸಿಗುವ ಮೀನುಗಳೇ ಇವರ ಜೀವನ. ಇಲ್ಲಿ ಬದುಕೋಕೆ ಬೇಕಾಗಿರೋದು ದುಡ್ಡಲ್ಲ, ಸಾಕಷ್ಟು ಧೈರ್ಯ ಬೇಕು. ಇಲ್ಲಿ ಸನ್ಸೆಟ್ ನೋಡ್ತಾ ಸಮುದ್ರದ ಅಲೆಗಳ ಸದ್ದು ಕೇಳ್ತಾ ಇದ್ರೆ ನಮ್ಮ ಬದುಕಿನ ಯೋಚನೆಗಳೇ ಮರ್ತೋಗುತ್ತೆ. ಹಾಗೆ ಇಲ್ಲಿಂದ ಮರವಂತೆ ಬೀಚ್ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕೊಲ್ಲೂರು ಅಥವಾ ಮುರುಡೇಶ್ವರ ಕಡೆ ಬಂದ್ರೆ ಈ ಬೀಚ್ ನ